ಜೈ ಹಿಂದ್ ಆಲ್ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ. ಇಲ್ಲಿ ಬಂದ್ಬಿಟ್ಟು ವಾಯುಪಡೆಯಲ್ಲಿ ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಓಪನ್ ರ್ಯಾಲಿಯನ್ನು ಕಾಲ್ ಫಾರ್ಮ್ ಮಾಡಿದಾರ ಅಂತ ಹೇಳಿಸಿಂದ ಆಲ್ರೆಡಿ ನಾನು ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟನ್ನು ಕೊಟ್ಟಿದ್ದೆ. ಸೊ ಅಪ್ಡೇಟನ್ನು ಕೊಟ್ಟು 2 ಡೇಸ್ ಬ್ಯಾಕ್ ಆಯಿತು. ಸೊ ಸಾಕಷ್ಟು ಜನ ಕಾಲು ಮತ್ತು ಮೆಸೇಜ್ಗಳನ್ನು ಮಾಡಿದಿರಿ. ಸರ್ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಕೊಡಿ, ನಮಗೊಂಚೂರು ಕನ್ಫ್ಯೂಷನ್ ಆಗ್ತಾ ಇದೆ ಸರ್, ಎಲ್ಲಿ ಕೂಡ ಕನ್ನಡದಲ್ಲಿ ಮಾಹಿತಿ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಹಿಂದಿಯಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ. ಸರ್ ನಮಗೆ ಹಿಂದಿ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ ಸರ್. ಅಂದರೆ ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ನೋಡಿದಾಗ ನಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸರ್. ಆದಷ್ಟು ಬೇಗನೆ ಸರ್ ನಮ್ಮದೊಂದು ರಿಕ್ವೆಸ್ಟ್, ಇದೊಂದು ಮಾಹಿತಿಯನ್ನು ಕೊಡಿ ಸರ್ ಅಂತ ಹೇಳಿ ಪ್ರತಿಯೊಂದು ಆಲ್ ಸ್ಟೂಡೆಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ರತಿಯೊಬ್ಬರು ಕೂಡ ಸೊ ನಿಮ್ಮ ಕಮೆಂಟ್ಸನ್ನು ನೋಡಿದೆ. ಸೊ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಸೊ ಕಮೆಂಟಿಗೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿ ಯಾರೂ ಕೂಡ ಬೇಜಾರಾಗುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಸೊ ನಾನು ಹೇಳಿದ್ದೀನಿ ನಿಮ್ಗೆ, ಯಾವುದೇ ಒಂದು ಕಮೆಂಟನ್ನು ಕೊಟ್ಟಿದ್ದೀನಿ ಸರ್, ನೀವು ರಿಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಮೆಸೇಜನ್ನು ಕಮೆಂಟನ್ನು ಹಾಕಿದಿರಿ. ಇರಲಿ ಪರವಾಗಿಲ್ಲ. ಸೊ ನಿಮ್ಮ ಕಮೆಂಟನ್ನು ಪ್ರತಿಯೊಂದು ಸ್ಟೂಡೆಂಟದ್ದನ್ನು ಕಮೆಂಟನ್ನು ಚೆಕ್ ಮಾಡಿರ್ತೀನಿ. ಯಾಕಂತಂದರೆ ಸೊ ನೀವು ಏನು ಇನ್ಫಾರ್ಮೇಷನನ್ನು ಕೇಳ್ತಾ ಇರ್ತೀರ. ಸೊ ಪ್ರತಿಯೊಂದು, ಯಾಕೆಂದರೆ ಒಂದಿಷ್ಟು ಜನಕ್ಕೆ ಡೌಟ್ಗಳಿರ್ತಾವೆ. ಆಲ್ಮೋಸ್ಟ್ ಆಲ್ ಒಂದಿಷ್ಟು ಜನ ಏನು ಮಾಡಿರ್ತೀರಿ ಅಂದರೆ ಅದ್ರ ಬಗ್ಗೆ ನಾಲೆಜ್ ಇರ್ತದೆ, ಅಂದರೆ ಆಲ್ರೆಡಿ ನೀವು ಅಪ್ಲೈ ಮಾಡಿರ್ತೀರಿ ಅಂಥ ಹುದ್ದೆಗಳಿಗೆ. ಒಂದು ಸಾರಿ ಇದ್ರ ಬಗ್ಗೆ ಏನಿರುತ್ತೆ ಅಂತ ಡೀಟೇಲನ್ನು ನೋಟಿಫಿಕೇಶನ್ ನೋಡ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಒಂದಿಷ್ಟು ಜನಕ್ಕೆ ಮಾತ್ರ ಗೊತ್ತಿರೋದಿಲ್ಲ. ಸೊ ಅಂಥವರಿಗೆ ಇದೊಂದು ಇನ್ನೊಂದು ಸಾರಿ ನಾನು ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಡಬೇಕಂತ ಹೇಳಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಓಪನ್ ರ್ಯಾಲಿಯನ್ನು ಕಾಲ್ ಫಾರ್ಮ್ ಮಾಡಿದ್ರೆ, ಇದು ಬಂದ್ಬಿಟ್ಟು ಅಗ್ನಿಪಥ್ ಸ್ಕೀಮ್ನಲ್ಲಿ ಈಗಾಗಲೇ ಎಕ್ಸ್ ಆ್ಯಂಡ್ ವೈ ಗ್ರೂಪ್ಗೆ ಯಾರೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಸೇಮ್ ಟು ಸೇಮ್ ಅದೇ ತರನಾಗಿ ಇದು ಹುದ್ದೆ. ಸೊ ಎಕ್ಸ್ ವೈ ಗ್ರೂಪ್ಗೆ ಅರ್ಜಿಯನ್ನು ಸಲ್ಲಿಸಿದೀವ, ಅದೇನಾ ಇದು ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟನ್ನು ಕೇಳ್ತಾ ಇದ್ದೀರಾ. ಸೊ ಆ ನೋಟಿಫಿಕೇಶನ್ ಅಲ್ಲ, ಇದು ಓಪನ್ ರ್ಯಾಲಿ ಸಪ್ರೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನು. ಈ ಹುದ್ದೆಗೆ ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಸೊ ಎಷ್ಟನೇ ಡೇಟಿಗೆ ಹೋಗಬೇಕು, ಕರ್ನಾಟಕದವ್ರದ್ದು ಎಲ್ಲಿದೆ, ಅದ್ರ ಬಗ್ಗೆ ನಾನು ಇನ್ನೊಂದು ಸಾರಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ನ ಆದಷ್ಟು ಬೇಗನೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮ್ಮ ಮುಂದೆ ಬರ್ತದ. ಎಲ್ಲೋ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರ. ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಈಗ ಟಾಪಿಕ್ ಬಗ್ಗೆ ಬರೋಣ. ಸರ್ ಇಲ್ಲಿ ಬಂದ್ಬಿಟ್ಟು ಏರ್ ಫೋರ್ಸ್ನಲ್ಲಿ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥ ಅಪ್ಡೇಟಿನ ಬಗ್ಗೆ ನಮ್ಗೊಂಚೂರು ಇನ್ಫಾರ್ಮೇಷನನ್ನು ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ನೋಡ್ಕೊಳ್ರಿ, ಇವಾಗಲೇ ಕಾಲ್ ಫಾರ್ಮ್ ಅಂದರೆ 1ನೇ ತಾರೀಕಿಗೆ ಈ ನೋಟಿಫಿಕೇಶನ್ ಆಗಿದೆ. ಸೊ ನಾನು 2ನೇ ತಾರೀಕಿಗೆ ನಿಮ್ಗೆ ಇದ್ರ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸಾರಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಸೊ ನೀವಂದರೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಇನ್ಫಾರ್ಮೇಷನ್ ತೊಗೊಳ್ಬೇಕು ಅನ್ಕೊಂಡಿದ್ರು ಕೂಡ ನೀವು ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಿ ಅಂತಂದರೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜನ್ನು ತೊಗೊಂಡ್ಬಿಟ್ಟು ಸೊ ಈ ಹುದ್ದೆಗೆ ರೆಡಿ ಆಗಿರಿ. ಸರ್ ಇದು ಓಪನ್ ರ್ಯಾಲಿ ಅಂತಂದರೆ ಯಾವುದೇ ತರಹದಂಥ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇರೋದಿಲ್ಲ. ಯಾವುದು ಅರ್ಜಿ ಅಂದರೆ ಫೀಸ್ ಡಿ ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಹಾಕುವಂಥ ಅವಶ್ಯಕತೆ ಕೂಡ ಇದರಲ್ಲಿ ಇರೋದಿಲ್ಲ. ಡೈರೆಕ್ಟಾಗಿ ಈ ರ್ಯಾಲಿಗೆ ಹೋಗಿ ಅಟೆಂಡ್ ಆಗ್ಬೋದು. ಸರ್ ಈ ರ್ಯಾಲಿ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಸೊ ಕರ್ನಾಟಕದವರಿಗೆ ಎಲ್ಲಿ ಇದೆ, ಸೊ ಅದೊಂದು ಡೌಟ್ ಇತ್ತು. ಸೊ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಕರ್ನಾಟಕ ಬಂದ್ಬಿಟ್ಟು ಸೊ ಎಲ್ಲಿ ನಡೀತದ, ಸೊ ನಿಮ್ದು ಎಲ್ಲಿ ರ್ಯಾಲಿ ಇರ್ತದ, ಸೊ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ಸ್ ಆಫ್ ಕೇರಳ ಆ್ಯಂಡ್ ಕರ್ನಾಟಕ ಅಂತ ಹೇಳ್ಕಂದ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲಿ ನಿಮ್ಮ ಪ್ಲೇಸನ್ನು ಹೇಳ್ತೀನಿ ನೋಡ್ಕೊಡ್ರಿ. 8 ಏರ್ಮನ್ ಸೆಲೆಕ್ಷನ್ ಸೆಂಟರ್, ಏರ್ ಫೋರ್ಸ್ ಸ್ಟೇಷನ್, ತಂಬ್ರಾಮ್, ಈಸ್ಟ್ ಚೆನ್ನೈ, ತಮಿಳ್ನಾಡು. ಓಕೆ, ಗೊತ್ತಾಯ್ತಾ? 8 ಏರ್ಮನ್. ಒಂದ್ಸರಿ ಬೇಕಾದರೆ ರಫ್ ಸೀಟ್ನಲ್ಲಾದರೂ ನೋಟನ್ನು ಮಾಡ್ಕೊಳ್ಳಿ. ಬೇಕಿದ್ರೆ ನಾನು ಸ್ಕ್ರೀನ್ ಮೇಲೆ ಕೂಡ ನಿಮ್ಗೆ ಒಂದ್ಸರಿ ನಾನು ಸ್ಕ್ರೀನ್ಶಾಟನ್ನು ಹೊಡೆದ್ಬಿಟ್ಟು ಟೆಲಿಗ್ರಾಮ್ದಲ್ಲಿ ಕೂಡ ಈ ಅಡ್ರೆಸ್ಸನ್ನು ಕಳಿಸ್ತೀನಿ. 8 ಏರ್ಮನ್ ಸೆಲೆಕ್ಷನ್ ಸೆಂಟರ್, ಏರ್ ಫೋರ್ಸ್ ಸ್ಟೇಷನ್, ತಾಮ್ರಾಮ್, ಈಸ್ಟ್ ಚೆನ್ನೈ, ತಮಿಳ್ನಾಡು, 60046 ಪಿನ್ ಕೋಡು, 60046 ಪಿನ್ ಕೋಡು. ಓಕೆ, ಇದು ಬಂದ್ಬಿಟ್ಟು ಬಾಯ್ಸಿಗೆ ಎಷ್ಟನೇ ತಾರೀಕಿಗೆ ಇರ್ತದೆ ಸರ್? ಬಾಯ್ಸಿಗೆ ಎಷ್ಟನೇ ತಾರೀಕಿಗೆ ಇರ್ತದ ಅಂತಂದರೆ ಸೊ 30ನೇ ತಾರೀಕಿಗೆ, ಇದೇ ತಿಂಗಳ ಆಗಸ್ಟ್ 30ನೇ ತಾರೀಕಿಗೆ ರಿಪೋರ್ಟಿಂಗ್ ಇರಬೇಕು. ಇದೇ ತಿಂಗಳ 30ನೇ ತಾರೀಕಿಗೆ ಮಾರ್ನಿಂಗ್ 6 ಗಂಟೆಗೆ ನೀವು ನಾ ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ
ರಿಪೋರ್ಟಿಂಗ್ ಕೊಡಬೇಕು 30 ಮತ್ತು 31 2 ದಿನ ನಿಮ್ಮ ಫಿಸಿಕಲ್. ಸೊ ಇಲ್ಲಿ ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ ಸರ್? SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಬೇಕು. ಅಕಸ್ಮಾತ್ ಇರಲಿಲ್ಲ ಅಂತಂದರೆ ರಿಜೆಕ್ಟ್. SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಅದರ ಜೊತೆಗೆ ಒಂದು 20 ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಯಾರೆಕ್ಟರ್ ಅನ್ಮ್ಯಾರಿಡ್ ಇದ್ರೆ ಓಕೆ, ಇಲ್ಲ ಅಂದರೆ ನಡೀತದ. ಅದೇ ಥರನಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಡ್ರಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಡ್ರಿ. ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, 20 ಪಾಸ್ಪೋರ್ಟ್ ಸೈಜ್ ಫೋಟೋಸು ವಿತ್ ಒರಿಜಿನಲ್ಲು, ಅದರ ಜೊತೆಗೆ ಒಂದು ಸೆಟ್ ಜೆರಾಕ್ಸನ್ನು ಫೋಟೋ ಕಾಪಿಯನ್ನು ಮಾಡ್ಕೊಂಡು ಹೋಗಿ. ಓಕೆ, ಇಷ್ಟ ಆಯ್ತಾ ಸರ್? ಈ ಹುದ್ದೆಯನ್ನು ಯಾವ ಟ್ರೇಡ್ ಮೇಲೆ ಕಾಲ್ಫರ್ ಮಾಡಿದ್ದಾರೆ ಸರ್? ನಾನು 10th ಮುಗಿದಿದ್ದೀನಿ, ಇದಕ್ಕೆ ಹೋಗ್ಬೋದಾ? ನೋ ವೇ. ಇದಕ್ಕೆ ಬಂದ್ಬಿಟ್ಟು PUC ಕಂಪ್ಲೀಟ್ ಆಗಿರಬೇಕು. PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಅದರ್ ದೆನ್ ಸೈನ್ಸ್. ಓಕೆ, ಇಲ್ಲಿ ಬಂದ್ಬಿಟ್ಟು ಸೊ ಪ್ರತಿಯೊಂದು PUC ಕಂಪ್ಲೀಟ್ ಆದವರು ಈ ಹುದ್ದೆಗೆ ಹೋಗಿ ಅಟೆಂಡ್ ಆಗ್ಬೋದು. ಸರ್ ಇನ್ನೊಂದು ಕನ್ಫ್ಯೂಷನ್ ಆಗ್ತಾ ಇದೆ ಸರ್, ನಾನು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ 49 ಮಾರ್ಕ್ಸನ್ನು ತೊಗೊಂಡಿದ್ದೀನಿ, ಹೋಗ್ಬೋದಾ? ನೋ. ನೀನೇನಾದರೂ ಇಂಗ್ಲೀಷ್ನಲ್ಲಿ 49 ಮಾರ್ಕ್ಸನ್ನು ತೊಗೊಂಡಿದ್ದಿ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಅಂತಂದರೆ ನಿನಗೆ ಅಲೌಡ್ ಇರೋದಿಲ್ಲ. PUCಯಲ್ಲಿ 50% ಅಗ್ರಿಗೇಡನ್ನು ಹೊಂದಿರಬೇಕು. ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ. ನೀನು PUCಯಲ್ಲಿ 50% ಅಗ್ರಿಗೇಡನ್ನು ಹೊಂದಿರಬೇಕು. ಅದರ ಜೊತೆಗೆ ಇಂಗ್ಲೀಷ್ ಸಪ್ರೇಟ್ ಏನು ಇಂಗ್ಲೀಷ್ ಸಬ್ಜೆಕ್ಟ್ ಇದೆಯಲ್ಲ, ಆ ಸಬ್ಜೆಕ್ಟ್ನಲ್ಲಿ 100ಕ್ಕೆ 50 ಮಾರ್ಕ್ಸನ್ನು ತೊಗೊಂಡಿರಬೇಕು. ಸರ್ ಇಂಟರ್ನಲ್ ಹಿಡಿದ ಅಥವಾ ಇಂಟರ್ನಲ್ ಬಿಟ್ಟ? ಇಂಟರ್ನಲ್ ಹಿಡಿದೇ 100 ಮಾರ್ಕ್ಸ್ ಆಗುತ್ತೆ. ಓಕೆ ತಾನೆ? ಇಂಟರ್ನಲ್ ಹಿಡಿದ್ರೆ 100 ಮಾರ್ಕ್ಸ್ ಆಗುತ್ತೆ. ಸೊ ಇಂಟರ್ನಲ್ ಹಿಡಿದೇ ನೀವು 50 ಮಾರ್ಕ್ಸನ್ನು ತೊಗೊಳ್ಬೇಕು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ. ಗೊತ್ತಾಯ್ತಾ? ಈಗ ಅದ್ರ ಕನ್ಫರ್ಮೇಷನ್ ಆಗಿತ್ತಾ? ಸೊ ಇದೊಂದು ಡೌಟಿಗೋಸ್ಕರ 2 ಡೇಸ್ ಒದ್ದಾಡ್ತಾ ಇದ್ರಿ. ಇಂಟರ್ನಲ್ ಹಿಡಿದೇ 50 ಮಾರ್ಕ್ಸನ್ನು ತಗೊಳ್ಬೇಕು. ಕನ್ಫರ್ಮ್ ಆಯ್ತಾ? PUC ಮಾತ್ರ ಇದ್ದವರು. ಸರ್ ಬಾಯ್ಸ್ಗೆ ಆಯಿತು. ಬಾಯ್ಸ್ ಅಂದರೆ ಆಗಸ್ಟ್ 30ನೇ ತಾರೀಕು. ಸರ್ ಮಹಿಳೆಯರಿಗೆ ಎಷ್ಟನೇ ಡೇಟಿಗೆ ಇದೆ ಹೇಳಿ ಸರ್? ನಾವು ಕೂಡ ಹೋಗ್ಬೋದಲ್ಲ, ಯಾಕಂದರೆ ನಾವು ಒಂದು ಡಿಫೆನ್ಸಿಗೆ ಹೋಗ್ಬೇಕಂತ ಆಸೆಯನ್ನು ಇಟ್ಕೊಂಡಿದ್ದೀವಿ ಸರ್. ಓಕೆ, ನೀವು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಿಮಗೂ ಕೂಡ ಎಲ್ಲದರಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರತಿ ಒಂದರಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೊಟ್ಟಿಲ್ಲ. ಯಾವ ಡಿಪಾರ್ಟ್ಮೆಂಟು? ಅಗ್ನಿಶಾಮಕ, ಫೈರ್ ಡಿಪಾರ್ಟ್ಮೆಂಟ್. ಯಾಕೆ ಕೊಟ್ಟಿಲ್ಲ ವಿಚಾರ ಮಾಡಿ. ಗೊತ್ತಾಯ್ತಾ ಎದಕ್ಕೆ ಕೊಟ್ಟಿಲ್ಲ? ಇರಲಿ, ಜಾಸ್ತಿ ಅದರ ಬಗ್ಗೆ ಹೇಳೋದು ಬೇಡ. ಸೊ ನಿಮ್ಗೆ ಅದರಲ್ಲಿ ಅದಕ್ಕೋಸ್ಕರ ಅಲ್ಲ. ಸೊ ಅಂತಾರ ಸರ್ ಫೈರ್ ಡಿಪಾರ್ಟ್ಮೆಂಟ್ನಲ್ಲಿ ಇವ್ರಿಗೆ ಇದಕ್ಕೋಸ್ಕರ ಅವಕಾಶವನ್ನು ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನಿಲ್ಲ ಸರ್. ಮಹಿಳೆಯರಿಗೆ ಬಂದುಬಿಟ್ಟು 5ನೇ ತಾರೀಕು, ಸೆಪ್ಟೆಂಬರ್ 5ನೇ ತಾರೀಕಿಗೆ ಮಾರ್ನಿಂಗ್ 6 ಗಂಟೆಗೆ ನೀವು ರಿಪೋರ್ಟಿಂಗ್ ಇರಬೇಕು. ಸೆಪ್ಟೆಂಬರ್ 5ನೇ ತಾರೀಕಿಗೆ ಮಾರ್ನಿಂಗ್ 6 ಗಂಟೆಗೆ ರಿಪೋರ್ಟಿಂಗ್ ಇರಬೇಕು. 5 ಮತ್ತು 6ನೇ ತಾರೀಕಿಗೆ 2 ದಿನ ನಿಮ್ದು ನಡೀತದ ಸರ್. ಮೊದಲಿಗೆ ಇದರಲ್ಲಿ ಏನಿರ್ತದ? ಇಲ್ಲಿ ಬಂದುಬಿಟ್ಟು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಹೋದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ, ಒಳಗಡೆ ಎಂಟ್ರಿ ಮಾಡ್ಕೊಳ್ತಾರೆ. ಸೊ ನಿಮ್ಮದು ಒಳಗಡೆ ಎಂಟ್ರಿ ಆದ ತಕ್ಷಣವೇ ರನ್ನಿಂಗು, ಚೆಸ್ಟು, ಹೈಟು ಇವೆಲ್ಲನೂ ಕೂಡ ಚೆಕ್ಕಿಂಗನ್ನು ಮಾಡ್ತಾರೆ ಸರ್. ರನ್ನಿಂಗ್ ಬಂದುಬಿಟ್ಟು ಬಾಯ್ಸಿಗೆ 1600 ಮೀಟರ್ ರನ್ನಿಂಗನ್ನು 7 ನಿಮಿಷದಲ್ಲಿ ಕವರ್ ಮಾಡಬೇಕು. ಆರಾಮ್ಸಾಗಿ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಕವರ್ ಮಾಡ್ಕೊಳ್ತೀರಾ. ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನಮ್ಮೂರಲ್ಲೇ ಪ್ರಾಕ್ಟೀಸ್ ಮಾಡೋದೇ ಬೇರೆ. ಸೊ ನಾವು ತಮಿಳ್ನಾಡಿಗೆ ಹೋಗಿ ರನ್ನಿಂಗನ್ನು ಹೊಡೆಯೋದೇ ಬೇರೆ ಆಗುತ್ತೆ. ಸೊ ಔಟ್ ಆಫ್ ಸ್ಟೇಟಿಗೆ ಹೋಗಿ ಅಲ್ಲಿ ಜರ್ನಿ ಮಾಡಿಕೊಂಡು ವೀಕ್ನೆಸ್ ಆಗಿ 7 ನಿಮಿಷದಲ್ಲಿ ಹೊಡೆಯೋದು ಕೂಡ ಕಷ್ಟನೇ. ಪ್ರಾಕ್ಟೀಸ್ ಇಂಪಾರ್ಟೆಂಟೇ. ಬಾಯ್ಸಿಗೆ 7 ನಿಮಿಷ ಇರ್ತದೆ 16 ಮೀಟರಿಂಗ್. ಗರ್ಲ್ಸಿಗೆ ಬಂದುಬಿಟ್ಟು 16 ಮೀಟರಿಂಗನ್ನು 8 ನಿಮಿಷದಲ್ಲಿ ಓಡಬೇಕು. ಎಷ್ಟು? 8 ನಿಮಿಷದಲ್ಲಿ ನೀವು ಓಡಬೇಕು. ಹೈಟ್ ಬಂದುಬಿಟ್ಟು ಪ್ರತಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ 52 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಎಷ್ಟು? 152 ಸೆಂಟಿಮೀಟರನ್ನು ಹೈಟನ್ನು ಹೊಂದಿರಬೇಕು. ಆಲ್ಮೋಸ್ಟ್ ಆಲ್ ಹೈಟ್ನಲ್ಲಿ ಪ್ರತಿ ಒಂದು ಸ್ಟೂಡೆಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಇಬ್ಬರು ಕೂಡ ಕ್ವಾಲಿಫೈ ಆಗ್ತೀರಾ, ಅದ್ರ ಬಗ್ಗೆ ಡೌಟೇ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಓಕೆ, ಹೈಟ್ ಹತ್ತು ಸರ್. ಚೆಸ್ಟ್ ಬಂದುಬಿಟ್ಟು ಬಾಯ್ಸ್ಗೆ ಏನು ನಾರ್ಮಲ್ ಚೆಸ್ಟ್ ಇರ್ತಲ್ಲ, ಆ ಚೆಸ್ಟನ್ನು ಎಕ್ಸ್ಪಾಂಡೆಡ್ ಆಗಿ 5 ಸೆಂಟಿಮೀಟರ್ ಚೆಸ್ಟನ್ನು ಎಕ್ಸ್ಪಾಂಡೆಡ್ ಮಾಡಬೇಕು. ಏನು? 5 ಸೆಂಟಿಮೀಟರ್ ಚೆಸ್ಟನ್ನು ಎಕ್ಸ್ಪಾಂಡೆಡನ್ನು ಮಾಡಬೇಕು. ಅದರ ಜೊತೆಗೆ ಸರ್ ಫಿಸಿಕಲ್ ಜೊತೆಗೆ ಮತ್ತೇನಿರ್ತದ? ಪುಷಪ್ಸ್ ಅಂತ ಇರ್ತಾವೆ 1 ಮಿನಿಟಿಗೆ. ಸೊ ಪುಷಪ್ಸನ್ನು ಹೊಡಿಬೇಕು. ಎಷ್ಟು? 1 ನಿಮಿಷದಲ್ಲಿ ಪುಷಪ್ಸು 10 ಪುಷಪ್ಪನ್ನು ಹೊಡಿಬೇಕು. ನೆಕ್ಸ್ಟ್ 10 ಸಿಟಪ್ಸ್ ಇರುತ್ತೆ 1 ನಿಮಿಷ.
20 ಸ್ಕ್ವಾಟ್ಸ್ ಇರ್ತಾವೆ 1 ನಿಮಿಷ. ಸರ್ ಮಹಿಳೆಯರಿಗೆ 10 ಸಿಟಪ್ಸ್ ಇರ್ತೈತಿ 1.5 ನಿಮಿಷ ಟೈಮಿಂಗು. ನೆಕ್ಸ್ಟ್ 15 ಸ್ಕ್ವಾಟ್ಸ್ ಇರ್ತಾವೆ 1 ನಿಮಿಷ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದೆ. ಸರ್ ಇದಕ್ಕೆ ಎಕ್ಸಾಮ್ ಆನ್ಲೈನ್ ಇರ್ತಾ ಆಫ್ಲೈನ್ ಇರ್ತಾ, ನಿಮ್ಮ ಫಿಸಿಕಲ್ ಕಂಪ್ಲೀಟ್ ಆದ ತಕ್ಷಣನೇ ಅವಾಗಲೇ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. OMR ಬೇಸ್ಡ್ ಎಕ್ಸಾಮ್ ಇರ್ತದೆ. ಇದು ಜಸ್ಟ್ ನೀವು ಟಿಕ್ ಹಾಕೋದು, ಎಕ್ಸಾಮಿಗೆ ಟಿಕ್ ಹಾಕೋದು ಮಾತ್ರ ಇದರಲ್ಲಿ ಕೊಟ್ಟಿರ್ತಾರ, OMR ಕೊಟ್ಟಿರ್ತಾರ. ಸೊ ಅದರಲ್ಲಿ ನೀವು ಟಿಕ್ ಹಾಕೋದು ಇರ್ತದ. ಸರ್ ಇದಕ್ಕೆ ಬಂದ್ಬಿಟ್ಟು ಪ್ರತಿ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರ್ತದ. ಸೊ ಇದಕ್ಕೆ ಇಲ್ಲಿ ನೋಡ್ಕೊಡ್ರಿ, ಅದೇ ಥರನಾಗಿ ಯಾವುದೇ ಒಂದು ನೀವು ರಾಂಗ್ ಕ್ವಶನ್ ಅನ್ನು ಮಾಡಿದರೆ ಸೊ 0.25 ನೆಗೆಟಿವ್ ಕೂಡ ಇರ್ತದೆ. ಎಷ್ಟು? 0.25 ನೆಗೆಟಿವ್ ಕೂಡ ಇರ್ತದೆ. ಇಂಗ್ಲೀಷ್ನಲ್ಲಿ 20 ಕ್ವಶನ್ಸ್ಗಳಿರ್ತಾವೆ, ಅದರ ಜೊತೆಗೆ ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಕೇಳಿಬಿಟ್ಟು 30 ಕ್ವಶನ್ಸು. ಟೋಟಲ್ ನಿಮ್ಗೆ 50 ಕ್ವಶನ್ಸ್ದ ಎಕ್ಸಾಮ್ ಕೂಡ ಇದರಲ್ಲಿ ಇರ್ತದೆ. ಓಕೆ, ಎಕ್ಸಾಮ್ ಆದ ತಕ್ಷಣ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಫಿಸಿಕಲನ್ನು ಆದಮೇಲೆ ಸೊ ಎಕ್ಸಾಮ್ ಜೊತೆಗೆ ಎಡಬಿಲಿಟಿ ಟೆಸ್ಟ್ ಅಂತ ಕೇಳಿಸಿಂದ ಟೆಸ್ಟ್ 1 ಟೆಸ್ಟ್ 2 ಎರಡನ್ನೂ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಅದಾದಮೇಲೆ ಮೆಡಿಕಲ್ ಇರ್ತದೆ. ಮೆಡಿಕಲ್ನಲ್ಲಿ ನೀವು ಕೂಡ ಪಾಸ್ ಆದ್ರಿಯಪ್ಪ ಅಂತಂದರೆ ಸೊ ನೀವು ಡೈರೆಕ್ಟಾಗಿ ಫೈನಲ್ ಸೆಲೆಕ್ಷನ್ನಿಗೆ ಕ್ವಾಲಿಫೈ 100% ಆದ ಹಾಗೆ. ಸೊ ಓಕೆ ಸರ್, ಡೇಟ್ ಆಫ್ ಬರ್ತ್ ಏನು ಸರ್? ಸರ್ ನಂದು ಏಜ್ ಬರಬಹುದಾ? ಅದು ಕನ್ಫ್ಯೂಷನ್ ಆಗ್ತಾ ಇದೆ. ಒಂದೇ ರಫ್ ಶೀಟ್ ತಗೋ, ಇಲ್ಲಾಂದರೆ ಪೆನ್ ತೊಗೊಂಡು ಕೈ ಒಳಗಡೆ ಬರ್ಕೊ. ಡೇಟ್ ಆಫ್ ಬರ್ತನ ಹೇಳ್ತೀನಿ ನೋಡ್ಕೊ. 1 ಜನವರಿ 2005ರಿಂದ 1 ಜುಲೈ 2008 ಒಳಗಡೆ ಜನಿಸಿರಬೇಕು. ಎಷ್ಟೋ? ಇದಕ್ಕೆ SC ST OBC ಯಾವುದೇ ಕಾಸ್ಟ್ ಬಗ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡೋದಿಲ್ಲ. 1/1/2005ರಿಂದ ಸೊ 1/1/2005ರಿಂದ ಹಿಡಿದು 1 ಜುಲೈ 2008 ಒಳಗಡೆ ಸೊ ನೀವೇನಾದರೂ ಜನಿಸಿದ್ರಿಯಪ್ಪ ಅಂದರೆ ಈ ಹುದ್ದೆಗೆ ಹೋಗಿ ಅಟೆಂಡ್ ಆಗ್ಬೋದು. 17 ವರೆಯಿಂದ ಹಿಡಿದು 21 ಏಜಿನ ಒಳಗಡೆ ಇದ್ದವರು ಸೊ ಇದು ಅಗ್ನಿವೀರ್ ಏರ್ಫೋರ್ಸ್ ರ್ಯಾಲಿಗೆ ಅಟೆಂಡ್ ಆಗ್ಬೋದು. ಸೊ ಮೊದಲಿಗೆ 2020ರಲ್ಲಿ ಕಂಡಕ್ಟನ್ನು ಮಾಡಿದಾಗ ಸೊ ಇದೇ ಥರನಾಗಿ ಓಪನ್ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಏನಿಲ್ಲ ಅಂತಂದ್ರು 4000+ ವೇಕೆನ್ಸಿ ಇರ್ತಾವೆ. ಏನಿಲ್ಲ ಅಂದ್ರು ನನ್ನ ಪ್ರಕಾರ 6000 ವೇಕೆನ್ಸಿ. ನಿಮ್ಮ ಕೈಯಲ್ಲೇ ಇದೆ ರಿಸಲ್ಟು, ನಿಮ್ಮ ಕೈಯಲ್ಲೇ ಇದೆ ನೌಕರಿ. ಈ ನೌಕರಿಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಪ್ಪ ಅಂದರೆ ಹೊಳ್ಳಿ ಸಿಗೋದು ಬಹಳಷ್ಟು ಕಷ್ಟ. ಓಪನ್ ರ್ಯಾಲಿಯನ್ನು ಕರೆದಿದ್ದಾರಪ್ಪ ಅಂತಂದರೆ ಅದು ನಿಮ್ಮ ಏಜಿನ ಒಳಗಡೆ ನಿಮ್ಮ ಪುಣ್ಯ. ಯಾಕಂದರೆ ಓಪನ್ ರ್ಯಾಲಿ ಕರೆಯೋದು ಬಹಳಷ್ಟು ಕಡಿಮೆ. ಸೊ ಈ ಸರಿ ಕರೆದಿದ್ದಾರೆ ಅಂತಂದರೆ ಯೂಸನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಡಿಪ್ಲೊಮಾ PUC ಮುಗಿದವ್ರು ಹೋಗ್ಬೋದು, ಡಿಪ್ಲೊಮಾ ಮುಗಿದವ್ರು ಹೋಗ್ಬೋದು. ಡಿಪ್ಲೊಮಾ ಕೂಡ ಮುಗಿದವರು ಕೂಡ ಈ ರ್ಯಾಲಿಗೆ ಅಟೆಂಡನ್ನು ಆಗಬಹುದು. ಓಕೆ, ಹೈಟ್ ಬಗ್ಗೆ ಆಯಿತು. ನೆಕ್ಸ್ಟ್ ನಿಮ್ಗೆ ಚೆಸ್ಟ್ ಬಗ್ಗೆ ಆಯಿತು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಪೇಮೆಂಟ್ ಬಗ್ಗೆ ಅಂಕಿ ನಿಮ್ಗೆ ಅಗ್ನಿವೀರ್ ಯಾವ ಥರ ಸ್ಕೀಮ್ ಇದೆಯಲ್ಲ ಅದೇ ಥರನಾಗಿ ಪೇಮೆಂಟ್ ಸ್ಕೀಮನ್ನು ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನು ಇದರಲ್ಲಿ ಇಲ್ಲ. ಓಕೆ, ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ, ಯಾಕೆಂದರೆ ಪ್ರತಿಯೊಂದು ಡೌಟ್ ಇತ್ತು. ನಾನು ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ಡೌಟನ್ನು ಇಟ್ಕೊಂಡಿದ್ರಿ. ಆ ಡೌಟನ್ನು ಕ್ಲಿಯರ್ ಮಾಡಲಿ. ಸೊ ನಮ್ಮ ಸ್ಟೂಡೆಂಟ್ಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಸೊ ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕನ್ಫರ್ಮೇಷನ್ ಆಗಬೇಕು. ಯಾಕೆಂದರೆ ಯಾವುದೇ ಒಂದು ಜಾಬಿಗೆ ಹೋಗ್ತಾ ಇದ್ದೀರಪ್ಪ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಸಿಕ್ಕ ತಕ್ಷಣ ಸರ್ ನಾನು ಇದಕ್ಕೆ ರೆಡಿ ಆಗ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತಾ. ಓಕೆ, ರೆಡಿ ಆಗಿರಿ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಫಿಸಿಕಲ್ ಪ್ರಾಕ್ಟೀಸ್ ಜೊತೆಗೆ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ರಿಕ್ವೆಸ್ಟು, ಫಿಸಿಕಲ್ ಒಂದೇ ಇಂಪಾರ್ಟೆಂಟ್ ಅಲ್ಲ. ಸೊ ಸೆಲ್ಫ್ ಸ್ಟಡಿ ಆದರೂ ಮಾಡ್ಕೊಳ್ಳಿ. ಏರ್ಮೆನ್ ಅಂತ ಹೇಳ್ಕೇಶಂದ ಸೊ ಇದು ಏರ್ಮೆನ್ ಹುದ್ದೆ. ಈ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನೀವೇನಾದರೂ ಸರ್ ನಾನು ನಿಮ್ಮ ಅಕಾಡೆಮಿಗೆ ಬರಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಈಗಾಗಲೇ ನಾವು ಫಿಸಿಕಲ್ ಟ್ರೈನಪ್ ಅನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ಸರ್ ನಾನು ಈ ಸರಿ ಏರ್ಫೋರ್ಸ್ನಲ್ಲಿ ಫಿಸಿಕಲನ್ನು ಫಿಟ್ ಆಗಿ ಸರ್ ನಾನು ಈ ಸರಿ ವರದಿಯನ್ನು ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಅಂತಂದರೆ ಆದಷ್ಟು ಬೇಗನೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ರ ನಮ್ಮ ಅಕಾಡೆಮಿ ಕೂಡ ಇರೋದು. ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಹತ್ರ ಫಿಸಿಕಲ್ ಟ್ರೈನಿಂಗನ್ನು ತಗೊಳ್ತಾ ಇದ್ದಾರೆ. ಸೊ ಆಲ್ರೆಡಿ ಎಕ್ಸಾಮನ್ನು ಕ್ಲಿಯರ್ ಸಾಕಷ್ಟು ಜನ ಮಾಡಿದ್ದಾರೆ. ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ವಿಸಿಟ್ ಕೊಡಬೇಕಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನಿಮಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ವಿ. ಅದರ ಜೊತೆಗೆ ನಿಮಗೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಫಿಸಿಕಲ್ ಟ್ರೈನಪ್ ಕೂಡ ಕೊಡ್ತಾ ಇದ್ವಿ. ಸೊ ಪ್ರತಿ ಶನಿವಾರ ನಿಮ್ಮ ಟೆಸ್ಟ್ ಕೂಡ ಕಂಡಕ್ಟನ್ನು ಮಾಡ್ತೇವೆ, ಫಿಸಿಕಲ್ ಟೆಸ್ಟನ್ನು. ಆದ ಕಾರಣಕ್ಕೋಸ್ಕರ ಬಂದು ಜಾಯ್ನ್ ಆಗಿ. ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಆಫೀಸಿಯಲ್ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಬೇಗನೆ ಬಂದು ಮಾಡಿಕೊಳ್ಳಿ. ಓಕೆ, ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂತಂದರೆ ಸೊ ಯೂಸ್ ಆಗ್ತಾ ಇತ್ತಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ
ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ಟೂಡೆಂಟ್ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಐ ಡಿ, ಇನ್ಸ್ಟಾಗ್ರಾಮ್ ಐ ಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನನ್ನು ನೀನು ಒತ್ಕೊಂಡ್ರೆ ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಇದು. ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದರೆ ನಿನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ಬೋದು ಈ ಯೂಟ್ಯೂಬ್ ಹತ್ರ. ಸೊ ಪ್ರತಿಯೊಂದು ಅಪ್ಡೇಟ್ ಇದರಲ್ಲಿ ಸಿಗ್ತದ. ಸೊ ಕರ್ನಾಟಕದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇವತ್ತು ಒಂದು 8th ಮೇಲಿದ್ರೂ ಕೂಡ ಆಯಿತು, ಡಬಲ್ ಡಿಗ್ರಿ ಕಂಪ್ಲೀಟ್ ಆಯಿತು ಆಯಿತು, ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ನಿನಗೆ ಸಿಗ್ತದ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ PDF ಅನ್ನು ನನ್ನ HCA ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ಈ ಟೆಲಿಗ್ರಾಮ್ದಲ್ಲಿ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಏನೋ ಡೌಟ್ಸ್ ಇತ್ತಂದ್ರೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಕಮೆಂಟನ್ನು ಹಾಕಿ. ಸೊ ಈ ರ್ಯಾಲಿಗೆ ಯಾರೆಲ್ಲ ಅಟೆಂಡನ್ ಆಗ್ತಾ ಇದ್ದಾರಲ್ಲ, ಸೊ ಪ್ರತಿಯೊಬ್ಬರು ಕೂಡ ಏರ್ ಫೋರ್ಸ್ ಅಂತ ಹೇಳ್ಕೇಸಿಂದ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಸೊ ಎಷ್ಟು ಜನ ಇದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಕೇಸಿಂದ ನಮಗೂ ಕೂಡ ಗೊತ್ತಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.